ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ಕೂಡ ಆರಾಮಿದ್ದೀನಿ. ಇವಾಗ ಟೈಮ್ 5:30 ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇಷ್ಟೊತ್ತಲ್ಲಿ ಬ್ಲಾಗ್ ಮಾಡ್ತಾ ಇದ್ದಾಳೆ, ಏನು ವಿಡಿಯೋ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ನಾನಿವತ್ತು ಲಕ್ಷ ದೀಪೋತ್ಸವ ನೋಡ್ಕೊಂಡು ಬರೋದಕ್ಕೆ KB ಕ್ರಾಸ್ ಹತ್ರ ಇರೋ ಗೋಡೆಕೆರೆಗೆ ಹೋಗ್ತಾ ಇದ್ದೀನಿ. ಮನೇಲೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡೋಕೆ ಹೋಗ್ತಾ ಇರೋದು. ನಾನು ನೋಡೋದಲ್ದಲೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ, ನೀವು ಕೂಡ ನೋಡ್ಬೋದು. ಅದಕ್ಕೋಸ್ಕರ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಹೋಗೋದಕ್ಕೆ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಒಂದು ಡ್ರೆಸ್ ಹಾಕಿದ್ದೀನಿ, ಸಾರಿ ಉಟ್ಟಿಲ್ಲ. ಸಾರಿ ಉಟ್ಕೊಂಡ್ರೆ ಓಡಾಡೋದಕ್ಕಾಗಲ್ಲ ಅಂತ ನಾನು ಸಾರಿ ಉಟ್ಟಿಲ್ಲ, ಡ್ರೆಸ್ ಹಾಕಿದ್ದೀನಿ. ಮೇಕಪ್ ಕೂಡ ನಾನು ಏನು ಮೇಕಪ್ ಮಾಡಿಲ್ಲ, ಜಸ್ಟ್ ಒಂದು ಸೆರಮ್ ಹಾಕಿದ್ದೀನಿ, ಮಾಯ್ಶ್ಚರೈಸರ್ ಹಾಕಿದ್ದೀನಿ. ನಾನು ಮಾಯ್ಶ್ಚರೈಸರ್ಗೆ ಸ್ವಲ್ಪ ನಾನು ಫೌಂಡೇಶನ್ ಹಾಕಿ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ಮುಖಕ್ಕೆ. ಮತ್ತು ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ ನೋಡಿ. ಇವಾಗ ನಾವೆಲ್ಲರೂ ಹೊರಟಿದ್ದೀವಿ. ಪಕ್ಕದ ಮನೆ ಆಂಟಿ ಕೂಡ ಬರ್ತೀನಿ ಅಂತ ಹೇಳಿದರು, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಕೂಡ ರೆಡಿಯಾಗಿ ಬಂದಮೇಲೆ ನಾವು ಹೊರಡ್ತೀವಿ. ಕಾರು ಕೂಡ ರೆಡಿ ಇದೆ, ವಾಶ್ ಮಾಡಿ ನಿಲ್ಲಿಸಿದ್ದಾರೆ. ಇವಾಗ ಆಂಟಿ ಬಂದರು. ಇವಾಗ ನಾವು ಹೋಗೋದಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಆಲ್ರೆಡಿ 7:15 ಆಗ್ತಾ ಬಂತು. ಇವಾಗ ಹೋಗಿ ಎಷ್ಟೊತ್ತಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಅಂದರೆ ನೈಟ್ ಪೂರ್ತಿ ಏನೇನೋ ಪೂಜೆ ಎಲ್ಲ ಇರುತ್ತೆ, ಊರ ಹಬ್ಬ ಅಲ್ವಾ. ಇವಾಗ ಜಸ್ಟ್ ಮನೆಯಿಂದ ಹೊರಟಿದ್ದೀವಿ. ಅಲ್ಲಿಗೆ ರೀಚ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಇವಾಗಷ್ಟೇ ಗೋಡೆಕೆರೆಗೆ ಬಂದ್ವಿ. ಊರು ಸ್ಟಾರ್ಟಿಂಗಿಂದನೇ ಲೈಟಿಂಗ್ಸ್ ಹಾಕಿದ್ದಾರೆ. ರೋಡ್ ಅಕ್ಕಪಕ್ಕದಲ್ಲೂ ಮಕ್ಕಳ ಆಟಿಕೆಗಳ ಅಂಗಡಿಗಳು ಹಾಕಿದ್ದಾರೆ. ಮತ್ತು ತಿಂಡಿ ಅಂಗಡಿಗಳು, ಹೆಣ್ಮಕ್ಳು ಹಾಕ್ಕೊಳ್ಳೋ ಬ್ಯಾಂಗಲ್ಸು, ಇಯರಿಂಗ್ಸು, ಈ ಥರ ಅಂಗಡಿಗಳು ಇದೆ. ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಾ, ನಿತ್ಯ ದಾಸೋಹ ಮಹಾಮನೆ ಅಂತ. ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದರು ನೋಡಿ. ಊಟದ ಹಾಲ್ ಹತ್ರ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೈಟ್ ಈ ಥರ. ನಾವು ಮೊದಲು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಇಲ್ಲಿ ರಿಲೇಟಿವ್ ಮನೆ ಇದೆ, ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದ್ಸಲ ಜಾತ್ರೆ ನೋಡಿ ನಾವು ನಿಂತಿರೋ ಸ್ಥಳದಿಂದ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಿಮಗೆ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ನನ್ನ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಬಡ್ಡಿ ಸ್ಟೇಜ್ ಕೂಡ ರೆಡಿ ಮಾಡಿದ್ದಾರೆ ನೋಡಿ. ಕಬಡ್ಡಿನೂ ಕೂಡ ಇಲ್ಲೇ ನಡೆಯುತ್ತಂತೆ. ನಾನು ಮೊದಲು ಇದನ್ನು ನೋಡಿ ಇಲ್ಲೇ ಆರ್ಕೆಸ್ಟ್ರಾ ಅಂತ ಅಂದ್ಕೊಂಡೆ. ಆರ್ಕೆಸ್ಟ್ರಾ ಕೂಡ ಇದೆ ಇಲ್ಲಿ. ಆಮೇಲೆ ಗೊತ್ತಾಯಿತು ಇದು ಕಬಡ್ಡಿ ಸ್ಟೇಜ್ ಅಂತ. ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಮೊಬೈಲಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ಝೂಮ್ ಹಾಕಿದರೂ ಕೂಡ ಅಷ್ಟು ಕ್ಲಾರಿಟಿ ಬರೋಲ್ಲ. ನನಗೆ ಸಾಧ್ಯವಾದಷ್ಟು ನಾನು ತೋರಿಸ್ತಾ ಇದ್ದೀನಿ. ನಿಮಗೂ ಈ ರೀತಿ ಜಾತ್ರೆ ನೋಡೋದಕ್ಕೆ ಇಷ್ಟ ಆಗುತ್ತಾ? ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಆರ್ಕೆಸ್ಟ್ರಾ ಸ್ಟೇಜ್ ರೆಡಿ ಮಾಡಿದ್ದಾರೆ. ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಏನೋ ನಮಗೆ ಗೊತ್ತಿಲ್ಲ. ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ರಿಲೇಟಿವ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಅವ್ರ ಮನೇಲಿದ್ದು ಆಮೇಲೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆದಮೇಲೆ ಬರೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ. ದೇವಸ್ಥಾನದ ಸುತ್ತ ಲೈಟಿಂಗ್ಸ್ ಹಾಕಿ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ, ನೋಡ್ಕೊತ ಹೋಗ್ತಾ ಇದ್ವಿ. ಮತ್ತು ದೇವಸ್ಥಾನದ ಪಕ್ಕದಲ್ಲೆಲ್ಲ ಹೂವು, ಹಣ್ಣು ಮತ್ತು ಊದ್ಕಡ್ಡಿ, ಕರ್ಪೂರ, ಇದನ್ನು ಪೂಜೆಗೆ ಯಾರಾದರೂ ಬೇಕಂದರೆ ತೊಗೋಬೋದು. ಅದು ಇಲ್ಲೇ ಇಟ್ಕೊಂಡಿದ್ರು. ನಾವು ಅಲ್ಲಿಂದನೇ ತೊಗೊಂಡು ಬಂದಿದ್ವಿ ಮನೆಯಿಂದನೇ, ಹಾಗಾಗಿ ಇಲ್ಲೇನು ತೊಗೊಳ್ಲಿಲ್ಲ. ಸ್ಲಿಪ್ಪರ್ಸ್ನೆಲ್ಲ ಹೊರ್ಗಡೆನೇ ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದ ಒಳಗಡೆ ತುಂಬಾ ಜನ ಇದ್ದರು. ವಿಡಿಯೋ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಜನ ಇದ್ದರು, ನೀವು ನೋಡ್ಬೋದು. ದೇವಸ್ಥಾನದ ಮುಂದೆ ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೀಪೋತ್ಸವ ಅಲ್ವಾ, ದೀಪದ ಥರನೇ ಹೂವಿನಿಂದ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಾವು ಇಲ್ಲೇ ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೋಬೇಕಿತ್ತು, ನಾವು ಪೂಜೆ ಮಾಡಿಸ್ತೀವಲ್ವ ಅದಕ್ಕೆ. ಅದು ಟಿಕೆಟ್ ತೊಗೊಂಡು ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ತುಂಬ ಟೈಮ್ ಆಗಲಿಲ್ಲ ತೆಗೆಸ್ಕೊಳ್ಳೋದಕ್ಕೆ. ಇಲ್ಲಿ ತಂದಿರೋ ಊದ್ಕಡ್ಡಿ, ಕರ್ಪೂರ ಎಲ್ಲ ಇಲ್ಲೇ ಹಾಕಿಬಿಟ್ಟು, ಕಾಯಿ ಕೂಡ, ತೆಂಗಿನಕಾಯಿನೂ ಇಲ್ಲೇ ಹೊಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ಜನ ಜಾಸ್ತಿ ಅಲ್ವಾ, ಅಲ್ಲಿ ಹೊಡೆಯೋದಕ್ಕಾಗಲ್ಲ ಅಂತ. ಇನ್ನು ಫ್ಲವರ್ ಡೆಕೋರೇಷನ್ ಮಾಡೋದು ಮುಗ್ದಿಲ್ಲ, ಪಕ್ಕದಲ್ಲೇ ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ಇನ್ನೂ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಫ್ಲವರ್ ಡೆಕೋರೇಷನ್ ಅಂತೂ ಇನ್ನೂ ಮಾಡ್ತಾನೆ ಇದ್ದಾರೆ. ದೇವಸ್ಥಾನದ ಒಳಗಡೆ ಜನನೂ ಜಾಸ್ತಿ ಇದ್ದಾರೆ. ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ.
ನಿಮಗಿಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳು ಕಾಣಿಸ್ತಾ ಇರ್ಬೋದು, ಅದ್ರ ಕೆಳಗಡೆನೇ ದೀಪ ಇಟ್ಟಿದ್ದಾರೆ, ಅಲ್ಲೇ ದೀಪ ಹಚ್ಚೋದು. ಈ ದೀಪಗಳು ಎರಡೂ ಸೈಡು ಇದೆ ನೋಡಿ, ಈ ಕಡೆನೂ ಇದೆ ಮತ್ತು ಈ ಕಡೆ ಪಕ್ಕದಲ್ಲೂ ಕೂಡ ಇದೆ, ಮತ್ತು ದೇವಸ್ಥಾನದ ಒಳಗಡೆಯಿಂದನೂ ಕೂಡ ಇದೆ. ಈ ರೀತಿಯಾಗಿರುತ್ತೆ ದೀಪ. ಇಲ್ಲಿ ದೀಪ ಹಚ್ಚುತ್ತಾರೆ, ಬತ್ತಿ ಎಲ್ಲ ಹಾಕಿದ್ದಾರೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ, ಪೂಜೆ ಮಾಡಿಸೋಣ ಹಾಗೆ ಮಂಗಳಾರತಿ ತೊಗೊಳ್ಳೋಣ ಅಂತ. ದೂರದಿಂದ ನಿಂತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ದೇವ್ರು ಕಾಣಿಸ್ತಾ ಇಲ್ಲ. ಇಲ್ಲೇ ಕೆಳಗಡೆನೇ ಅರ್ಚಕರು ಕೂತಿದ್ದಾರೆ, ಅವರು ಮಂಗಳಾರತಿ ಎಲ್ಲ ಇಲ್ಲಿಂದನೇ ಕೊಡ್ತಾ ಇರೋದು. ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಮಂಗಳಾರತಿ ತೊಗೊಂಡು ದೇವಸ್ಥಾನನ ಒಳಗಡೆಯಿಂದನೇ ಒಂದು ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೊರಟ್ವಿ. ನೋಡಿ ಇಲ್ಲಿ ದೇವಸ್ಥಾನದ ಒಳಗಡೆನೂ ಕೂಡ ಈ ರೀತಿಯಾಗಿ ದೀಪ ಇದೆ, ಅದು ಎಲ್ಲದಕ್ಕೂ ಬತ್ತಿ ಹಾಕಿ ಇಟ್ಟಿದ್ದಾರೆ. ಇನ್ನು ದೀಪ ಹಚ್ಚಿಲ್ಲ, ಅದು ಬೆಳಗಿನ ಜಾವ ಹಚ್ಚೋದು. ದೇವಸ್ಥಾನನ ಒಂದು ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿರೋ ಕಂಬಗಳಿಗೆ ಅಂದರೆ ಪ್ರತಿ ಕಂಬಗಳಿಗೂ ಈ ರೀತಿಯಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ವಿಡಿಯೋದಾಗ ನೋಡೋದಕ್ಕಿಂತ ರಿಯಲ್ ಆಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆ ದೇವರಿಗೂ ನಮಸ್ಕಾರ ಮಾಡಿಕೊಂಡು ಲೈಟಿಂಗ್ಸ್ ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಸುತ್ತ ಲೈಟಿಂಗ್ಸ್ ಇದೆ, ಮಧ್ಯದಲ್ಲಿ ದೇವರು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ 4 ಹೋರಿಗಳು ಕಟ್ಟಾಕಿದ್ದಾರೆ, ಇದು ನಗಾರಿ ಹೊಡೆಯೋದಕ್ಕೆ. ಬೆಳಗಿನ ಜಾವ ಉತ್ಸವ ಇರುತ್ತೆ, ಉತ್ಸವ ಮುಗ್ದಿದ್ದಾದಮೇಲೆ ದೇವಸ್ಥಾನದ ಹತ್ರ ಬಂದು ದೀಪ ಹಚ್ಚೋದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈಶ್ವರ ವಿಗ್ರಹ ಇದೆ, ನೋಡ್ಬೋದು, ಚೆನ್ನಾಗಿದೆ ಅಲ್ವಾ? ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಒಂದು ಸುತ್ತು ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ವಿ, ಪ್ರದಕ್ಷಿಣೆ ಹಾಕಿದ್ದಾದಮೇಲೆ ಇಲ್ಲೇ ದೇವಸ್ಥಾನದ ಮುಂದೆ ಹೂವಿಂದೆಲ್ಲ ಅಲಂಕಾರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಫ್ಯಾಮಿಲಿ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಗೆ ನಾನು ಒಂದೆರಡು ಸಿಂಗಲ್ ಫೋಟೋಸ್ ತೆಗೆಸ್ಕೊಂಡೆ. ಇವಾಗ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಅದೇ ರಿಲೇಟಿವ್ ಮನೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಜಾತ್ರೆ ಹೆಂಗಿದೆ ಅಂತ. ಮತ್ತು ಪೊಲೀಸ್ ಎಲ್ಲ ತುಂಬ ಜನ ಪೊಲೀಸ್ ಕೂಡ ಇದ್ದರು ಇಲ್ಲಿ ಜಾತ್ರೆಯಲ್ಲಿ, ಏನಾದರೂ ಗಲಾಟೆ ಎಲ್ಲ ಆಗ್ಬೋದು ಅಂತ. ನೋಡಿ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಈ ಥರ ಎಲ್ಲ ಆಟಿಕೆಗಳಿರುತ್ತಲ್ಲ ಮಕ್ಕಳದು, ಅದೆಲ್ಲ ನಿಂತ್ಕೊಂಡು ನೋಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ನಾನು ಇದರಲ್ಲಿ ಏನೂ ತೊಗೊಂಡಿಲ್ಲ, ಆದರೆ ಸುಮ್ಮನೆ ನೋಡೋದಕ್ಕೆ ಮಾತ್ರ ಇಷ್ಟ ಅಷ್ಟೇ. ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಎಲ್ಲ ಚೆನ್ನಾಗಿರೋದಿತ್ತು, ಆದರೆ ಏನು ತೊಗೊಂಡಿಲ್ಲ, ನೋಡ್ಕೊಂಡು ಬಂದೆ. ನಾವು ಊಟನ ಇಲ್ಲಿ ದಾಸೋಹ ಇದೆ ಅಂತ ಹೇಳಿದ್ರಲ್ಲ, ಅಲ್ಲೇನು ಊಟ ಮಾಡಲಿಲ್ಲ ಪ್ರಸಾದನ. ನಾವು ರಿಲೇಟಿವ್ ಮನೆ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಊಟ ಮಾಡಿದ್ವಿ. ಅವರು ಫೋನ್ ಮಾಡಿ ಕರೆದಿದ್ರು, ಮನೆಯಲ್ಲೇ ಊಟ ಮಾಡಿ ಅಡುಗೆ ಮಾಡಿದ್ದೀವಿ ಅಂತ. ಹಾಗಾಗಿ ನಾವು ಅವ್ರ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು. ಆಮೇಲೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆದಮೇಲೆ ಹೋದರೆ ಆಯಿತು ಅಂತ ಇಲ್ಲೇ ಇದ್ವಿ ಮನೆಯಲ್ಲಿ. ಮನೆ ಒಳಗಡೆ ನಾನು ಏನು ವಿಡಿಯೋ ಮಾಡ್ಕೊಂಡಿಲ್ಲ, ಅಲ್ಲಿ ಜನ ಎಲ್ಲ ಇರ್ತಾರಲ್ವ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಯಾಕೆ ಅಂತ ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಆರ್ಕೆಸ್ಟ್ರಾ ನೋಡೋಣ ಅಂತ ಹೊರಟ್ವಿ. ಹೋಗೋ ದಾರಿಲಿ ಇದನ್ನು ನೋಡ್ಕೊತ ಹೋದೆ. ನಾನಂತೂ ಹೋಗ್ತಾ ಬರ್ತಾ ಬರೀ ಇವನ್ನೇ ನೋಡ್ತಾ ಇರ್ತೀನಿ. ಚಳಿಗಾಲ ಬೇರೆ, ಸಿಕ್ಕಾಪಟ್ಟೆ ಚಳಿ ಅಂತಲೇ ಹೇಳ್ಬೋದು. ನಾನು ಬೇರೆ ಏನು ತೊಗೊಂಬಂದಿರಲಿಲ್ಲ, ಸ್ವೆಟರ್ ಏನು, ಹಾಗೆಯೇ ಹೋಗ್ತಾಯಿದ್ದೆ. ತುಂಬ ಚಳಿ ಅನ್ನಿಸ್ತಾ ಇತ್ತು. ಒಂದು ವೇಲ್ ತೊಗೊಂಡಿದ್ದೆ, ಅದನ್ನೇ ಹೊಚ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ನೋಡ್ಬೋದು, ಇವಾಗ 3 ಗಂಟೆ ಆಗಿದೆ. ಇವಾಗ ನಾವು ಆರ್ಕೆಸ್ಟ್ರಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಜನ ಯಾರೂ ಕೂಡ ಮಲಗಿಲ್ಲ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡ್ಬೋದು. ಮುಂದೆ ನಮ್ಮ ಅತ್ತೆ ಮಾವ ಕೂಡ ಹೋಗ್ತಾ ಇದ್ದಾರೆ. ಅವರು ಸ್ವೆಟರ್ ತಂದಿದ್ರು, ನಮ್ಮ ಅತ್ತೆ ಶಾಲ್ ತಂದಿದ್ರು. ಅವರಿಗೇನೋ ಬೆಚ್ಚಗೆ ಅನ್ನಿಸ್ತಾ ಇತ್ತು, ನನಗೆ ತುಂಬ ಚಳಿ ಅನ್ನಿಸ್ತಾ ಇತ್ತು. ಮತ್ತು ಆರ್ಕೆಸ್ಟ್ರಾ ಹತ್ರ ಹೋದರೆ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ನಿಂತಿದ್ದರು, ಚೇರೆಲ್ಲ ಹಾಕಿದ್ರು. ಚೇರ್ ಮೇಲೆಲ್ಲ ಜನ ಕೂತಿದ್ದಾರೆ, ನಿಂತ್ಕೊಂಡಿದ್ದಾರೆ. ನಮಗೆ ದೂರದಿಂದ ಅಷ್ಟಾಗಿ ಏನು ಕಾಣಿಸ್ತಾ ಇರಲಿಲ್ಲ. ನೋಡಿ ನಾವು ಎಷ್ಟು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಆದರೆ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಪಟಾಕಿ ಹಚ್ಚಿದ್ರು, ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮತ್ತು ನನಗೇನು ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಝೂಮಲ್ಲಿ ಸ್ವಲ್ಪ ತೋರಿಸ್ದೆ. ಅಂದರೆ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ ಅಂತ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ವಲ್ಲ, ಹಾಗಾಗಿ ಝೂಮ್ ಮಾಡಿ ಸ್ವಲ್ಪ ತೋರಿಸ್ದೆ. ನಮಗೇನೂ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ನಾವು ಕಾರ್ ಹತ್ರ ಹೋಗಿ ಕೂತಿರೋಣ, ಮತ್ತು ಉತ್ಸವ ಸ್ಟಾರ್ಟ್ ಆದಮೇಲೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆವಾಗ ನಾನು ಹತ್ರಕ್ಕೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನಾವೇನು ನೋಡಲಿಲ್ಲ.
ನಾವು ಕಾರ್ ಹತ್ರ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ದಾದಮೇಲೆ ಉತ್ಸವ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಹೋಗ್ತಾ ಇದ್ವಿ ನೋಡೋಣ ಅಂತ. ನಾನು ಆವಾಗಲೇ ದೇವಸ್ಥಾನದ ಹತ್ರ ನಾನು ಬಸವಗಳನ್ನು ತೋರಿಸಿದ್ದೆ, ನಗಾರಿ ಹೊಡಿತಾರೆ ಅಂತ. ಈ ರೀತಿ ಬಸವಗಳಿಗೆ ಅಲಂಕಾರ ಮಾಡಿಕೊಂಡು ಕರ್ಕೊಂಡ್ಬಂದಿರ್ತಾರೆ. ಮುಂದೆ ನಿಮಗೆ ವೀರಗಾಸೆ ಅವರು ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ಧ್ವಜಗಳಿದೆ 3. ಅದ್ರ ಹಿಂದೆ ದೇವರು ಬರ್ತಾ ಇದೆ, ಮೆರವಣಿಗೆ ಕರ್ಕೊಂಬರ್ತಾ ಇದ್ದಾರೆ. ಟೈಮು 4 ಗಂಟೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇದೆ ಈ ಟೈಮಲ್ಲಿ. ಎಲ್ಲರೂ ದೇವ್ರನ್ನ ನೋಡಿದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು, ಹಾಗಾಗಿ ನೋಡೋದಕ್ಕೆ ಬಂದಿದ್ದೀನಿ. ದೂರದಿಂದ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಿರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ದೇವರು ಕಾಣಲ್ಲ. ಹಾಗೆ ನಾನು ಫೋಟೋ ತಗೊಂಡಿದ್ದೀನಿ. ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ. ಅದರಲ್ಲಿ ನೀವು ನೋಡ್ಬೋದು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ದೇವರು ಯಾವ ರೀತಿ ಇದೆ ಅಂತ. ಇಲ್ಲಿ ಪಲ್ಲಕ್ಕಿ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿರೋ ದೇವರು ಈ ರೀತಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ರಥದಲ್ಲಿ ದೇವ್ರು ನೋಡ್ಬೋದು. ಈ ದೇವರನ್ನ ಈ ರೀತಿ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ತನಕ. ಊರೊಳಗಡೆಯಿಂದ ದೇವಸ್ಥಾನದ ತನಕ ಕರ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ 2 ಕಡೆ ಹಗ್ಗ ಕಟ್ಟಿ ಈ ರೀತಿ ಜನಗಳೇ ಎಳ್ಕೊಂಡು ಹೋಗ್ತಾರೆ ದೇವಸ್ಥಾನದ ತನಕ. ಇಲ್ಲಿ ಬೊಂಬೆ ಥರ ಕುಣಿಸ್ತಾ ಇದ್ದಾರಲ್ಲ, ಅದು ಕೂಡ ದೇವರು. ಅದರ ಹೆಸರು ಮಾಯಕ್ಕ ಅಂತ. ಮುಂದೆ ಮಾಯಕ್ಕನ ಕರ್ಕೊಂಡು ಹೋಗ್ತಾರೆ. ಹಿಂದೆ ಉತ್ಸವ ಬರ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿ ಪಟಾಕಿ ಹಚ್ಚುತ್ತಾ ಇದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ವಿಡಿಯೋ ಆಲ್ಮೋಸ್ಟ್ ಎಂಡಿಂಗಿಗೆ ಬಂತು. ದೇವರು ಉತ್ಸವದಲ್ಲಿರೋ ದೇವರು ದೇವಸ್ಥಾನದ ಹತ್ರ ಹೋಗಿದ್ದಾದಮೇಲೆ ಅಲ್ಲಿ ದೀಪ ಹಚ್ಚುತ್ತಾರೆ. ಅಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರಲ್ಲ, ಇದು ದೇವರು. ಇಲ್ಲಿ ನೆಕ್ಸ್ಟ್ ನಾನು ಫೋಟೋನ ಅಟ್ಯಾಚ್ ಮಾಡಿದ್ದೀನಿ. ಇದು ಉತ್ಸವದಲ್ಲಿರೋ ದೇವರು. ಇದು ದೇವಸ್ಥಾನದಲ್ಲಿರೋ ಸಿದ್ದರಾಮೇಶ್ವರ ಸ್ವಾಮಿ. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ದೀಪ ಹಚ್ಚುತ್ತಾ ಇರೋದು. ಈ ರೀತಿಯಾಗಿ ಇರುತ್ತೆ ಲಕ್ಷದೀಪೋತ್ಸವ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.